ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. UPSCಯಲ್ಲಿ ರ್ಯಾಂಕ್ ಪಡೆದು ಕಲಬುರಗಿ ಜಿಲ್ಲೆಯ ಕೀರ್ತಿಯನ್ನು ಬಾನೆತ್ತರಕ್ಕೆ ತೆಗೆದುಕೊಂಡು ಹೋಗಿರುವ ಕಲಬುರಗಿ ಜಿಲ್ಲೆಯ ಪ್ರತಿಭಾವಂತ ಸಾಧಕರಾದ ಮೋಹನ್ ಪಾಟೀಲ್ ಅವರಿಗೆ ಇಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಭವನದಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. UPSCಯಲ್ಲಿ ರ್ಯಾಂಕ್ ಪಡೆದು ಕಲಬುರಗಿ ಜಿಲ್ಲೆಯ ಕೀರ್ತಿಯನ್ನ ಬಾನೆತ್ತರಕ್ಕೆ ತೆಗೆದುಕೊಂಡು ಹೋಗಿರುವ ಕಲಬುರಗಿಯ ಪ್ರತಿಭಾವಂತ ಸಾಧಕರಾದ ಮೋಹನ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ಕನ್ನಡ ಭವನಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ಇವರು ಶಾಲು ಹೊದಿಸಿ, ಪೇಟ ತೊಡಿಸಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ನಮ್ಮ ನೆಲದ ಒಬ್ಬ ಹೆಮ್ಮೆಯ ಸಾಧಕನನ್ನ ಸನ್ಮಾನಿಸಬೇಕಾಗಿರ್ತಕ್ಕಂಥದ್ದು ಈ ನೆಲದ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೀವಿ. ಬಂಧುಗಳೇ, ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಪರಿಶ್ರಮದ ಮೂಲಕನೇ ಇಡೀ ನಾಡಿನ ಗಮನವನ್ನ ಸೆಳೀತಾನೆ ಅನ್ನೋದಕ್ಕೆ ಇವತ್ತು ಮೋಹನ್ ಪಾಟೀಲ್ ಅವರು ತಾಜಾ ಉದಾಹರಣೆ ಅಂತಕ್ಕಂಥ ಮಾತನ್ನ ಅಭಿಮಾನದಿಂದ ಇಚ್ಛೆ ಪಡ್ತೇನೆ. ಬಹುಶಃ ಇವತ್ತು ಈ ಸ್ಥಾನಕ್ಕೆ ಮುಟ್ಟಬೇಕಾದ್ರೆ ಅವರ ಕುಟುಂಬದ ಸಹಕಾರ ಕೂಡ ಬಹಳ ಮುಖ್ಯ ಇರ್ತದೆ. ಆ ಕಾರಣಕ್ಕಾಗಿ ಇವತ್ತು ಈ ಸ್ಥಾನಕ್ಕೆ ತಂದು ನಿಲ್ಲಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ಸಹೋದರರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಸಂಗನಗೌಡರು ಪಾಟೀಲ್ ದಯವಿಟ್ಟು ವೇದಿಕೆ ಹಾಕಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಅಡಗಿರುತ್ತದೆ ಅನ್ನೋ ಮಾತು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರತಕ್ಕಂಥ ಸಂಗತಿ. ಆ ಹಿನ್ನೆಲೆಯೊಳಗೆ ಇವತ್ತು ತಂದೆಗೆ ತಕ್ಕ ಮಗ ಎನ್ನುವ ಬಹಳ ವಿಶೇಷವಾದ ಸಂದರ್ಭವನ್ನ ಮನಗಂಡು ಇವತ್ತು ತಂದೆ ಮತ್ತು ಮಗನಿಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ, ಸತ್ಕಾರ ಸಮಾರಂಭವನ್ನ ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಆದರೂ ಕೂಡ ಇದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೀವಿ. ಉತ್ತೀರ್ಣರಾಗಿರೋದಕ್ಕೆ ನಾನು ಬಹಳ ಖುಷಿಯನ್ನು ಹೊಂದಿದ್ದೇನೆ. ಏಕೆಂದರೆ ನಾನು UPSCಯಲ್ಲೂ ಕೂಡ ನಾನು ಕನ್ನಡವನ್ನು ಬಿಟ್ಟಿಲ್ಲ. UPSC ಪರೀಕ್ಷೆಯಲ್ಲಿ ನನ್ನ ಐಚ್ಛಿಕ ವಿಷಯವಾಗಿ ನಾನು ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಉತ್ತಮವಾದ ಕೃಷಿ ಮಾಡಿ ಇಂದು ಈ ಒಂದು ರ್ಯಾಂಕನ್ನು ಪಡೆದುಕೊಂಡಿರುತ್ತೇನೆ. ಕನ್ನಡ ಮೊದಲಿನಿಂದಲೂ ನನ್ನ ಹೃದಯದಲ್ಲಿ ನೆಲೆಸಿರುತ್ತದೆ. ಇದು ಬರೀ ಭಾಷೆಯಲ್ಲ. ಈ ವೇದಿಕೆಯ ಮೂಲಕ ನಾನು ಹೇಳ ಬಯಸುವುದೇನೆಂದರೆ, ನಮ್ಮ ನಾಡಿನ ಇನ್ನೂ ಹೆಚ್ಚು ಹೆಚ್ಚು ಕನ್ನಡ ಕಲಿಗಳು ದೇಶದ ಅತ್ಯುನ್ನತ
ಪರೀಕ್ಷೆಯಾದ UPSC ಸಿವಿಲ್ ಸೇವಾ ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಪಾಸ್ ಮಾಡಬೇಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇಷ್ಟೇ ಹೇಳಿ ನಾನು 4 ಮಾತುಗಳನ್ನು ಮುಗಿಸುತ್ತೇನೆ. ಕಾರ್ಯಕ್ರಮ ಮತ್ತು ಸನ್ಮಾನವನ್ನು ಆಯೋಜಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನನ್ನ ಪೂರ್ವಕ ಅಭಿನಂದನೆಗಳು. ಒಂದು ಒಳ್ಳೆಯ ಪ್ರತಿಭೆಯನ್ನು ತಾವು ಗುರುತಿಸಿರಿ. ಇದು ಕನ್ನಡದ ಕಲೆ. ಕನ್ನಡದಲ್ಲಿ ಎಷ್ಟು ಶಕ್ತಿ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದ ನಮ್ಮ ಸುಪುತ್ರರಿಗೆ ತಮ್ಮೆಲ್ಲರ ಆಶೀರ್ವಾದ ಮೂಲಕ ಇದು ಇಂಥ ಒಂದು ದೊಡ್ಡ ಶಕ್ತಿ ಅಂದ್ರೆ ತಮ್ಮ ಗುರಿಯರು ದೇವರ ಆಶೀರ್ವಾದ. ಈ ಕನ್ನಡದ ಶಕ್ತಿ ಪ್ರದರ್ಶನ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ. ಇದು ಸುಪುತ್ರರಿಗೆ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಮುಂಬರುವ ದಿನದಲ್ಲಿ ಈ ಒಂದು ನಮ್ಮ ಭಾಗಕ್ಕೆ ನಮ್ಮ ಸುಪುತ್ರರಿಂದ ಅಥವಾ ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಹಳಿ ವಿಷಯವಿದ್ದರೂ ಸದಾ ನಾವು ಮುಂದಿಗೆ ಇರ್ತೀವಿ. ತಾವೇನಾದರೂ ಹೇಳಿದ್ರೆ ಚಾಚು ತಪ್ಪದೆ ಮಾಡ್ತೀವಿ ಅನ್ನೋ ಒಂದು ತಮ್ಮೆಲ್ಲರಲ್ಲಿ ವಂದಿಸುತ್ತಾ ಇನ್ನೂ ಮಾತಾಡಲಿಕ್ಕೆ ಬಹಳದ ವಿಷಯ, ಆದರೂ ಸಮಯದ ಅಭಾವ ದಯಮಾಡಿ ಅದರ ಸಲುವಾಗಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. SUCIC ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ 78ನೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ಕಲಬುರಗಿ ನಗರದ ಈಶ್ವರಚಂದ್ರ ವಿದ್ಯಾಸಾಗರ ಭವನದಲ್ಲಿ ಜರುಗಿತು. SUCIC ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ 78ನೆಯ ಸಂಸ್ಥಾಪನಾ ದಿನಾಚರಣೆ ಸಾರ್ವಜನಿಕ ಸಭೆಯು ದಿನಾಂಕ 27 ಏಪ್ರಿಲ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಈಶ್ವರಚಂದ್ರ ವಿದ್ಯಾಸಾಗರ ಭವನದಲ್ಲಿ ಜರುಗಿತು. ಯಾಕೆ ಬಡತನ, ಬೆಲೆ ಏರಿಕೆ ಹಾಗೂ ಸಾಂಸ್ಕೃತಿಕ ಅಧಪತನ ದೇಶದಲ್ಲಿ ಸತತವಾಗಿ ಮುಂದುವರಿತಾ ಇದೆ. ಈ ಪ್ರಶ್ನೆ ಇವತ್ತು ಜನಗಳನ್ನ ಕಾಡ್ತಾ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಕಾರ್ಮಿಕರು ಕೆಲಸ ಕಳ್ಕೊತಾ ಇದ್ದಾರೆ, ಹಾಗೂ ಜನತೆ ಇವತ್ತು ಬಡತನದ ಬೇಗೆಯಿಂದ ಬಳಲ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನಗಳ ಸಮಸ್ಯೆಗಳ ಹತ್ರ ಸರ್ಕಾರಗಳು ಯೋಚನೆ ಮಾಡೋದು ಬಿಟ್ಟು ಇವತ್ತು ಜಾತಿವಾದ, ಕೋಮುವಾದ ಹಾಗೂ ಪ್ರಾಂತೀಯವಾದ ಇದನ್ನ ಜನಗಳಲ್ಲಿ ತುಂಬಿ ಇವತ್ತು ಜನಗಳ ಐಕ್ಯತನ ಹೊಡಿತಾ ಇದ್ದಾರೆ. ಸುಮಾರು 2 ರಿಂದ 5 ಲಕ್ಷ ರೈತರು ಇವತ್ತು ಆತ್ಮಹತ್ಯೆ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಇದು ಯಾವ ಪ್ರಜಾಪ್ರಭುತ್ವ? ಇದು ನಮಗೆ ಪ್ರಶ್ನೆ ಬರಬೇಕು. ಇಲ್ಲಿ ಬಂಡವಾಳಶಾಹಿ ಪದ್ಧತಿ ದಿನೇ ದಿನೇ ಅಧೋಗತಿಗಿಳಿತಾ ಇದೆ. ಸೊ ನಿಮಗೆ ಗೊತ್ತಿದೆ, ಮಹಾನ್ ನಾಯಕರು ಹೇಳಿದ್ದಾರೆ, ಸೊ ಬಂಡವಾಳಶಾಹಿ ಪದ್ಧತಿಗೆ ಕಷ್ಟ ಬಂದಾಗ ಅವರು ಹಿಂದಕ್ಕೆ ಹೋಗ್ತಾರೆ. ಅದೇ ರೀತಿ ಮೊದಲನೇ ಮಹಾಯುದ್ಧ ನಡೆಯಿತು, ಅದು ಕೂಡ ಮಾರುಕಟ್ಟೆಗೋಸ್ಕರ ನಡೆಯಿತು. ಅದನ್ನ ಯುದ್ಧ ಆದ ತಕ್ಷಣ ಸಮಾಜವಾದಿ ರಾಷ್ಟ್ರ ಬಂತು, ರಷ್ಯಾ ಬಂತು. ಹಾಗಾದ್ರೆ ಮತ್ತೆ ಬಂಡವಾಳಶಾಹಿ ಕ್ರೈಸಿಸ್ ಡೆವಲಪ್ ಆದಾಗ, ಬೆಳವಣಿಗೆ ಆದಾಗ 2ನೇ ಮಹಾಯುದ್ಧಕ್ಕೆ ಹಿಟ್ಲರ್ ಹೋದ್ರು. ಹಿಟ್ಲರ್ 2ನೇ ಮಹಾಯುದ್ಧಕ್ಕೆ ಹೋದಾಗ ರಷ್ಯಾದಿಂದ ಸೋಲುಗೀಡಾಯಿತು. ಆ 2ನೇ ಮಹಾಯುದ್ಧದಲ್ಲಿ ಸುಮಾರು ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಚೈನಾ ಸಮಾಜವಾದ ಬರೋದಕ್ಕೆ ಅನುಕೂಲ ಆಯಿತು. ಯಾಕೆ ಅಂತ ಹೇಳಿದ್ರೆ ಬಂಡವಾಳಶಾಹಿ ಪದ್ಧತಿ ಶೋಷಣೆಯ ಮೇಲೆ ನಿಂತಿದೆ, ಲಾಭದ ಮೇಲೆ ನಿಂತಿದೆ. ಅದು ಜನಗಳನ್ನ ಲೂಟಿ ಮಾಡಿ ಇವತ್ತು ಬಂಡವಾಳಶಾಹಿ ಆಗಿದೆ. ಈ ಸಭೆಗೆ ಭಾಷಣಕಾರರಾಗಿ SUCIC ರಾಜ್ಯ ಸಮಿತಿಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ ಎಂ ಶಶಿಧರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು SUCIC ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ RK ವೀರಭದ್ರಪ್ಪ ವಹಿಸಿದ್ದರು. ವೇದಿಕೆಯ ಮೇಲೆ SUCIC ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ವೀರಭದ್ರಪ್ಪ, SUCICಯ ಜಿಲ್ಲಾ ಸಮಿತಿಯ ಸದಸ್ಯರುಗಳಾದ ಕಾಮ್ರೇಡ್ ವಿ ನಾಗಮ್ಮಾಳ್, ಕಾಮ್ರೇಡ್ ಗಣಪತರಾವ್ ಕೆ ಮಾನೆ, ಮಹೇಶ್ SB ಸೇರಿದಂತೆ SUCICಯ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಪರಿಸರ ರಕ್ಷಣೆ ಹಾಗೂ ಪ್ರಕೃತಿ ಉಳಿವು ಮತ್ತು ಸರಕಾರಿ ಶಾಲೆ ಉಳಿವಿಗಾಗಿ ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ್ ಅವರು ರಾಜ್ಯದಾದ್ಯಂತ ಜಾಗೃತಿ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದು, ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣಕ್ಕೆ ತಲುಪಿದಾಗ MS ಪಾಟೀಲ್ ನರಿಬೋಳ್ ಅವರು ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು.
ಪರಿಸರ ರಕ್ಷಣೆ ಮತ್ತು ಪ್ರಕೃತಿ ಉಳಿವು ಹಾಗೂ ಸರಕಾರಿ ಶಾಲೆ ಉಳಿವಿಗಾಗಿ ರಾಜ್ಯಾದ್ಯಂತ ಬೃಹತ್ ಜಾಗೃತಿ ಸೈಕಲ್ ಜಾಥಾವನ್ನು ಸರಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಶಾಲೆ ಉಳಿಸಿ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ್ ಅವರು ಕೈಗೊಂಡಿದ್ದಾರೆ. ಇದರ ಅಂಗವಾಗಿ ಅವರು ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಆಗಮಿಸಿದ ಅವರನ್ನು ಅನೇಕ ಜನರು ಅವರ ಸಾಮಾಜಿಕ ಕಳಕಳಿಯನ್ನ ಕಂಡು ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸೈಕಲ್ ಜಾಗೃತಿ ಜಾಥಾ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಈಗಾಗಲೇ ಮಹಾಲಿಂಗ್ ರವರು 2021ರಲ್ಲಿಯೇ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 5,500 ಕಿಲೋಮೀಟರ್ಗಳಷ್ಟು ಸೈಕಲ್ ಜಾಥಾ ಮಾಡುವ ಮೂಲಕ ಸರಕಾರಿ ಶಾಲೆಗಳಲ್ಲಿ ಗಿಡಗಳನ್ನ ನೆಡುವ ಮೂಲಕ ಶಾಲೆಯ ಮಕ್ಕಳಲ್ಲಿ ಪರಿಸರ ಪ್ರೇಮವನ್ನ ಜಾಗೃತಿಗೊಳಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ. ಅಲ್ಲದೆ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಪ್ಯಾಂಪ್ಲೆಟ್ ಗಳನ್ನ ಹಂಚುವ ಮೂಲಕ ಜನರಲ್ಲಿ ಪರಿಸರದ ಬಗ್ಗೆ ಹಾಗೂ ಸರಕಾರಿ ಶಾಲೆಯ ಉಳಿವಿನ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಮನುಷ್ಯನ ಆರೋಗ್ಯ ಚೆನ್ನಾಗಿ ಇರಬೇಕಾದರೆ ಪರಿಸರ ತುಂಬಾ ಮುಖ್ಯ. ಗಿಡ ಮರಗಳಿಂದ ಪ್ರಕೃತಿಯ ಆರೋಗ್ಯದ ಜೊತೆಗೆ ಮನುಷ್ಯನ ಆರೋಗ್ಯ ಕೂಡ ಸಮತೋಲನದಲ್ಲಿ ಇರುವುದರಿಂದ ಪ್ರತಿಯೊಬ್ಬರು ಪರಿಸರ ಪ್ರೇಮಿಗಳು ಆಗಬೇಕು ಎನ್ನುವ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಈಗ ಪುನಃ ಈ ಸೈಕಲ್ ಜಾಗೃತಿ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ. ನಮಸ್ತೆ, ನಾನು ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ಅಂತ. ಇಡೀ ರಾಜ್ಯಾದ್ಯಂತ ಸೈಕಲ್ ಜಾಥಾದ ಮುಖಾಂತರ ಪ್ರತಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ರಿಂದ 10 ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನು ಸರ್ಕಾರದಿಂದ ಯೋಜನೆ ತಂದು ಅಭಿವೃದ್ಧಿಪಡಿಸಬೇಕು. ಯಾಕೆಂದರೆ ಈ ಮುಂದಿನ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಆಯಸ್ಸು ವೃದ್ಧಿಗಾಗಿ ಮತ್ತು ಇವತ್ತೇನು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಯವಿಟ್ಟು ಈ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅನ್ನೋ ಅಭಿಯಾನವನ್ನು ಇಡೀ ರಾಜ್ಯಾದ್ಯಂತ 31 ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡೋ ಮುಖಾಂತರ ಅವರಿಗೆ ಮನವಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು 2021ರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಅಂದರೆ ಏನು ಸರ್ಕಾರಿ ಶಾಲೆಗಳಲ್ಲಿ 5,500 ಕಿಲೋಮೀಟ್ರು ಸೈಕಲ್ ಜಾಥಾದ ಮುಖಾಂತರ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡಗಳನ್ನು ನೆಡೋ ಕಾರ್ಯಕ್ರಮ ಮತ್ತು ಮಕ್ಕಳುಗಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಅಭಿಯಾನವನ್ನು ಮತ್ತು 2 ಲಕ್ಷ ಪಾಂಪ್ಲೆಟ್ ಹಂಚೋ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮವನ್ನು 2021ರಲ್ಲಿ ಮಾಡಿದ್ದೆ. ಈಗ ಏನು ವೈಯಕ್ತಿಕವಾಗಿ ಈ ದೇಶವನ್ನು ಮುನ್ನಡೆಸುವಂಥ ಯುವ ಪೀಳಿಗೆ ಬರೇ ನಮ್ಮ ಮಕ್ಕಳಲ್ಲ, ಸಕಲ ಜೀವರಾಶಿಗಳಿಗೆ ಆರೋಗ್ಯ, ಆಯಸ್ಸು ವೃದ್ಧಿ ಮಾಡೋದು ಈ ಪರಿಸರ, ಈ ಪ್ರಕೃತಿಯನ್ನು ನಾವು ಉಳಿಸ್ಕೊಂಡು ಈ ಪ್ರಕೃತಿಯಂಥ ಅಮೂಲ್ಯವಾದಂಥ ಏನು ಕೊಡುಗೆ, ಅದು ನಿಸ್ವಾರ್ಥ ಸೇವೆಯನ್ನು ನೀಡ್ತಾ ಇರೋದಂಥ ಗುಣವನ್ನು ನಾವು ಕೂಡ ಪಡ್ಕೊಂಡು ಮುಂದಿನ ಮಕ್ಕಳುಗಳು ಕೂಡ ಆರೋಗ್ಯ, ಆಯಸ್ಸು ವೃದ್ಧಿ ಆಗೋಕ್ಕೆ ಈ ಪರಿಸರವನ್ನು ಕಾಪಾಡಬೇಕು, ಈ ರಾಜ್ಯ ಮತ್ತು ಈ ದೇಶವನ್ನು ಹಸಿರಿನಿಂದ ಸಮೃದ್ಧಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಈ ದೇಶದ ಮತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗೋದ್ರಿಂದ ಅದಕ್ಕೆ ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೈ ಮುಗಿದು ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಇವರ ಸೈಕಲ್ ಜಾಥಾ ಯಾವುದೇ ಅಡೆತಡೆಗಳು ಇಲ್ಲದೆ ಯಶಸ್ವಿಯಾಗಲಿ ಮತ್ತು ಅವರು ಕನಸು ಕಂಡಿರುವ ಯೋಜನೆ ಸಾಕಾರವಾಗಲಿ ಎನ್ನುವುದೇ ನಮ್ಮ ಆಶಯ ಕೂಡ. ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ್ ಅವರಿಗೆ ನಮ್ಮ ಸುದ್ದಿ ಸಮಯದ ವತಿಯಿಂದ ಒಂದು ಸಲಾಂ. ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.
ಕಲಬುರಗಿ ನಗರದಲ್ಲಿ ಇರುವ ಇಸ್ಲಾಮಾಬಾದ್ ಕಾಲೋನಿಯ ಹೆಸರನ್ನು ಬದಲಾಯಿಸುವಂತೆ ಆಗ್ರಹಿಸಿ ಏಪ್ರಿಲ್ 29ರಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಲಕ್ಷ್ಮೀಕಾಂತ್ ಸ್ವಾದಿ ಅವರು ತಿಳಿಸಿದ್ದಾರೆ. ಭಾರತ ದೇಶದ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನದ ರಾಜಧಾನಿಯಾಗಿರುವ ಇಸ್ಲಾಮಾಬಾದ್ ಎಂಬ ಹೆಸರು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಬರುವ ಬಡಾವಣೆಗೆ ಇದ್ದು ಕೂಡಲೇ ಅದನ್ನು ಬದಲಾಯಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಎಚ್ಚರಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಭಯೋತ್ಪಾದಕರಿಂದ ದಾಳಿ ನಡೆಸಲಾಗಿದೆ. ಅಂತಹ ಹೇಯ ಕೃತ್ಯವೆಸಗಿದ ರಾಷ್ಟ್ರದ ರಾಜಧಾನಿ ಇಸ್ಲಾಮಾಬಾದ್ ಎಂಬ ಹೆಸರು ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವ ಬಡಾವಣೆಯೊಂದಕ್ಕೆ ಇರುವುದು ದುರಂತ ಎಂದರು. ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ಸಮಸ್ತ ದೇಶಭಕ್ತ ಮುಸ್ಲಿಂ ಬಾಂಧವರು ತಕ್ಷಣ ತೆರವುಗೊಳಿಸಿ ದಿವಂಗತ ವೀರಯೋಧ ಹವಲ್ದಾರ್ ಅಬ್ದುಲ್ ಹಮೀದ್, ದಿವಂಗತ ಬ್ರಿಗೇಡರ್ ಮೊಹಮ್ಮದ್ ಉಸ್ಮಾನ್, ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಭಾರತ ರತ್ನ ಶಹನಾಯಿ ವಾದಕ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಅಥವಾ ಕಲಬುರಗಿಯ ಖಾಜಾ ಬಂದೆನವಾಜ್ ರಂತಹ ಗಣ್ಯರೊಬ್ಬರ ಹೆಸರು ಮರು ನಾಮಕರಣ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಪಾಲಿಕೆ ವ್ಯಾಪ್ತಿಗೆ ಬರುವ ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ಬದಲಾಯಿಸಲು ಪಾಲಿಕೆಗೆ 2 ದಿನ ಗಡುವು ನೀಡಲಾಗಿದೆ. ಆ ಬಳಿಕ 29ರಂದು ಬೆಳಗ್ಗೆ 11:30ಕ್ಕೆ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗುವುದು. ಈ ಪ್ರತಿಭಟನೆಯ ನಂತರವೂ ಪಾಲಿಕೆ ಆಯುಕ್ತರು ಹೊಸ ಹೆಸರು ನಾಮಕರಣ ಮಾಡದೇ ಇದ್ದರೆ ನಾವೇ ಕಾಲೋನಿಯ ನಾಮಫಲಕಕ್ಕೆ ಕಪ್ಪು ಮಸಿ ಬಳಿದು ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈಗಲೇ ನಾವು ಮೊನ್ನೆ ನೋಡಿದಂಥ ಜಮ್ಮು ಕಾಶ್ಮೀರದಲ್ಲಿ ಪಲ್ವಾಮಾದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ, ಅಲ್ಲಿ ಹೋದಂಥ ಪ್ರವಾಸಿಗರ ಮೇಲೆ ಏನಲ್ಲಿನ ಭಯೋತ್ಪಾದಕರು ಧರ್ಮ ಯಾವುದಂತ ಕೇಳಿ ಏನು ಅವರನ್ನು ಕೊಲ್ಲಿದಾರದ ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸುತ್ತಾ, ಅದೇ ರೀತಿ ಇವತ್ತಿನ ದಿವಸ ಕಲಬುರಗಿಯಲ್ಲಿರುವಂಥ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಬಡಾವಣೆ ಹೆಸರು ಇಸ್ಲಾಮಾಬಾದ್ ಕಾಲನಿ ಅಂತ ಇಟ್ಟಿರುವುದು, ಅದು ನಮ್ಮ ಭಾರತದ ಶತ್ರು ರಾಷ್ಟ್ರವಾಗಿರುವಂಥ ಪಾಕಿಸ್ತಾನದ ರಾಜಧಾನಿಯಾಗಿರುವಂಥ ಇಸ್ಲಾಮಾಬಾದ್ ಹೆಸರು ಇರೋದರಿಂದ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಏನು ಇಸ್ಲಾಮಾಬಾದ್ ಕಾಲೋನಿಯಲ್ಲಿರುವಂಥ ದೇಶ ಪ್ರೇಮಿ ಮುಸ್ಲಿಂ ಬಾಂಧವರಿಗೆ ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ ತಕ್ಷಣ ಆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನು ತೆರವುಗೊಳಿಸಿ ಏನು ಭಾರತ ದೇಶಕ್ಕಾಗಿ ಏನು ಹೆಸರು ಮಾಡಿದಂಥ ಮುಸ್ಲಿಂ ಸಮುದಾಯದ ವೀರಯೋಧರಾದಂಥ ದಿವಂಗತ ಹವಲ್ದಾರ್ ಹಮೀದ್ ಅಥವಾ ಬ್ರಿಗೇಡರ್ ಮೊಹಮ್ಮದ್ ಉಸ್ತಾದ್ ಉಸ್ಮಾನ್, ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ದಿವಂಗತ ಭಾರತ ರತ್ನ ಶಹನಾಯಿ ವಾದಕರಾದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ತಬಲಾ ಮಾಂತ್ರಿಕ ಎಂದು ಪ್ರಖ್ಯಾತಿ ಪಡೆದಂಥ ಜಾಕಿರ್ ಹುಸೇನ್ ಅಥವಾ ಶ್ರೀ ಖಾಜಾ ಬಂದೆ ನವಾಜ್ ದರ್ಗಾವರ ಹೆಸರಿಟ್ಟು ಈ ಒಂದು ಏನು ರಾಷ್ಟ್ರದ್ರೋಹಿ ಹಾಗೂ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನ ರಾಜಧಾನಿಯಾದ ಇಸ್ಲಾಮಾಬಾದ್ನ ಹೆಸರು ತೆಗಿಬೇಕಂತ ಇವತ್ತಿನ ದಿವಸ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಡಿದ್ದು ಅಂದರೆ 29ನೇ ತಾರೀಕು ಮಂಗಳವಾರ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಕಲಬುರಗಿಯ ವಿವಿಧ ಹಿಂದೂಪರ ಸಂಘಟನೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಇಸ್ಲಾಮಾಬಾದ್ ಕಾಲನಿಯ ಏನು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಅವರು ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. 2 ದಿನದ ಒಳಗಡೆ ಆ ಇಸ್ಲಾಮಾಬಾದ್ ಕಾಲನಿ ಎಂಬ ಹೆಸರನ್ನು ತೆಗೆದು ಒಂದು ಒಳ್ಳೆಯ ಹೆಸರು ಇಡಬೇಕಂತ ಇವತ್ತಿನ ದಿವಸ ಆ ಪ್ರತಿಭಟನೆ ಮೂಲಕ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಮುಂದೇನಾದರೂ ಆ ಹೆಸರನ್ನು ತೆಗೆದೇ ಹೋದಲ್ಲಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಖುದ್ದು ನಾವಾಗಿ ಹೋಗಿ ಅಲ್ಲಿರುವಂಥವೇನು ಬೋರ್ಡ್ ಇಸ್ಲಾಮಾಬಾದ್ ಕಾಲನಿ ಅಂತ ಬೋರ್ಡ್ ಇದೆ, ಆ ಬೋರ್ಡ್ಗೆ ಮಸಿ ಬೆಳೆಯುವಂಥ ಒಂದು ಕೆಲಸ ಮಾಡಬೇಕಂತ ಆಗುತ್ತೆ ಅಂತ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ವೇಳೆ ಅಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದೇ ಹೋದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿಯ ಜಿಲ್ಲಾಡಳಿತ ಆಗಿರುತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಪಡಿಸ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದು ವಿ ಕಂದಗಲ್, ಸುನಿಲ್ ಶಿರ್ಕೆ, ಚಿದಾನಂದ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊಳಖೇಡ್ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ಏಪ್ರಿಲ್ 29ರಂದು ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮೊಳಖೇಡ ಗ್ರಾಮದಲ್ಲಿ ಇರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯ ಪ್ಯಾಕಿಂಗ್ ಮತ್ತು ಲೋಡಿಂಗ್ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ವರ್ಷಗಳಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು 2-3 ದಿನಗಳಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕಾರ್ಮಿಕರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲವಾದಲ್ಲಿ
ದಿನಾಂಕ 29 ಏಪ್ರಿಲ್ 2025ರಂದು ಈಗಾಗಲೇ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳದಲ್ಲಿಯೇ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಎನ್.ಕೆ. ಅರ್ಜುನ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಆಗ್ತಾ ಇರುವ ತೊಂದರೆ ಕುರಿತು ಇವತ್ತಿಗೆ 7ನೇ ದಿವಸ ಆಯಿತು. ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಏನು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆಯವರು ಹಾಗೂ ಏನು DC ಅವರು ಸಂಬಂಧಪಟ್ಟ ಸೇಡಮ್ AC ಅವರು ಸತತವಾಗಿ ಈ ವಿಷಯ ಕುರಿತು ನಮಗೆ 2.5 ತಾಸು ನಮ್ಗೆ ಮೀಟಿಂಗ್ ತೊಗೊಂಡಿರ್ತಾರೆ. ಏನು ಸಮಸ್ಯೆ ಅದ ಅಂತೇಳಿ ಸ್ಪಾಟಿಗೆ ಕಂಪ್ನಿ ಕರ್ಕೊಂಡೋಗಿ ಅಲ್ಲಿ 2.5 ತಾಸು ನಮ್ಮ ಮೀಟಿಂಗ್ ತೊಗೊಂಡಾದ್ಮೇಲೆ ಇದುವರೆಗೂ ಇವತ್ತೇನು 7ನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯ ಇದ್ದರೂ ಕೂಡ ನಮಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮೇನ್ ವಿಷಯ ಏನಂದರೆ ನಿನ್ನೆ ದಿನಾಂಕ 23 ಬೆಳಗ್ಗೆ ಒಂದು 10 ಗಂಟೆಗೆ ನಮ್ಮ ಕಾರ್ಮಿಕ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನ ಮೇಲೆ ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ಏನು ಮಾಡ್ತಾರೆ ಅಂದರೆ ಅವನು ಕೆಲಸ ಮಾಡಿ ಬೆಳಗ್ಗೆ ಮನೇಲಿದ್ದಾಗ ಆ ಟೈಮಿಗೆ ಅವನಿಗೆ ಫೋನ್ ಮಾಡಿ ಕರ್ಸ್ಕೆಸಿಂದು ಮನ ಬಂದಂತೆ ರೂಮ್ನಾಗ ಕೂಡಾಕಿ ಮನ ಬಂದಂತೆ ಹಲ್ಲೆ ಮಾಡಿರ್ತಾರೆ. ಈ ಪ್ರಕರಣ ಸಂಬಂಧ ನಿನ್ನೆ ಜೇಮ್ಸ್ ಆಸ್ಪತ್ರೆಯಲ್ಲಿ ನಾವು ಅಡ್ಮಿಟ್ ಮಾಡಿ ಆಲ್ರೆಡಿ MLC ಮಾಡಿಸಿದ್ದೀವಿ. ಹಾಗೂ ಇದ್ರ ಮೇಲೆ ಆದಷ್ಟು ಬೇಗ ಇವ್ರ ಮೇಲೆ ಕಾನೂನು ಕ್ರಮ ತೊಗೊಂಡು ಏನು ಹಲ್ಲೆ ಮಾಡಿದ್ದಾರೆ ಇವ್ರ ಮೇಲೆ FIR ಆಗಬೇಕಂತ ನಾನು FIR ಆಗೋವರೆಗೂ ಇದು ಮಾಡ್ತೀನಿ. ನಾವು ಈ ಸಮಸ್ಯೆ ಇದ್ದರೂ ಕೂಡ ಈಗೇನು ಅಧಿಕಾರಿಗಳಾಗಲಿ AC ಅವರಾಗಲಿ DC ಅವರಾಗಲಿ ಏನು ಗಮನ ಹರಿಸ್ತಾ ಇಲ್ಲ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಸೋಮವಾರ ದಿನದಂದು ಉಪವಾಸ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತಾ ಇದ್ದೀವಿ. ಮಲ್ಕಡ್ ಗ್ರಾಮದಾಗ ಇರ್ತಕ್ಕಂಥ ಒಂದಿಷ್ಟು ಪುಡಾರೋಡಿಗಳು ಏನಪ್ಪ ಅಂದ್ರೆ ಕಂಪ್ನಿ ಜೊತೆ ಶಾಮೀಲಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಇದು ಲೇಬರಲ್ಲಿ 200ರಿಂದ 250 ಜನ ನಾವು ನಿರಂತರವಾಗಿ ಹೋರಾಟ ಕುಂತಿದ್ದೀವಿ. ಅಲ್ಲಿ ಒಬ್ಬ ಹುಡುಗ ಇವ್ರದೇ ಸಂಬಂಧಿಕರಾದಂಥ ಒಬ್ಬ ಹುಡುಗ ಅಲ್ಲಿ ಕೆಲಸದಲ್ಲಿದ್ದಾಗ ಏನಪ್ಪ ಅಂದ್ರೆ ರಜೆ ತೊಂದು ರೂಮಿಗೆ ಬಂದಾಗ ಅಲ್ಲಿ ಒಂದಿಷ್ಟು ಒಳಗಿರ್ತಕ್ಕಂಥ ಸೂಪರ್ವೈಸರ್ಗಳು ಅವನಿಗೆ ಕರೆ ಮಾಡಿ ಇವನು ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಹೋರಾಟಗಾರಿಗೆ ಇದು ಧರಣಿ ಸತ್ಯಾಗ್ರಹದಲ್ಲಿ ಕೂತವ್ರಿಗೆ ಏನಪ್ಪ ಅಂದ್ರೆ ಬಟ್ಟೆ ಕೊಡೋಕೆ ಏನಪ್ಪ ರೆಡಿಯಾಗಿದ್ದಾನೆ ಕಲಬುರಗಿಗೆ ಬರೋ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಒಳಗಿನವ್ರಿಗೆ ಗೊತ್ತಾಗಿ ಇವನಿಗೆ ಕರೆ ಮಾಡಿ ರೂಮಿಗೆ ಕರ್ಸ್ಕೊಂಡು ಏನಪ್ಪ ಅಂದ್ರೆ 1 ರಿಂದ 1.5 ಗಂಟೆ ಏನಪ್ಪ ಅಂದ್ರೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡಿದ ತಕ್ಷಣ ಅವನಿಗೆ ಕೇಳಿರ್ತಾನೆ, ಯಾಕಪ್ಪ ನಮ್ಗೆ ಹಲ್ಲೆ ಮಾಡಿದ್ರೆ ಅಂತಂದಾಗ ನೀವು ಅವರಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದು ಒಳಗಿಂದೆಲ್ಲ ಇಂಟಿಮೇಷನ್ ಮಾಡ್ತಾಯಿದ್ದೀವಿ, ಅದಕ್ಕೆ ನಿನಗೆ ಹಲ್ಲೆ ಮಾಡಿವ ಅಂತ ಹೇಳಿ ಸಂದರ್ಭದಾಗ ನಾವು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಪ್ಪ ಅಂದ್ರೆ ಒಂದು ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಂಡು ಏನಪ್ಪ ಅಂದ್ರೆ ನಾವು ಇವತ್ತು MLC ಕೂಡ ದಾಖಲೆ ಮಾಡಿದ್ದೀವಿ. ನಿನ್ನೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಮಲ್ಕೇಡ್ದವ್ರು ಬಂದು ಕೂಡ ನಮ್ದು ಏನಪ್ಪ ಅಂದ್ರೆ ಎಲ್ಲ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಕೂಡಲೇ ಏನಪ್ಪ ಯಾರೇ ಆಗಿರಲಿ ಅವನ ವಿರುದ್ಧ FIR ದಾಖಲೆ ಮಾಡಬೇಕು. ಒಂದು ವೇಳೆ ದಾಖಲೆ ಮಾಡದೇ ಇದ್ದಲ್ಲಿ ಮುಂದೆ ಬರ್ತಕ್ಕಂಥ ವಿನೂತನವಾಗಿ ಪ್ರತಿಭಟನೆ ಮಾಡಿ ನ್ಯಾಯ ಪಡುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಾಗಿ ನಾಡಿದ್ದು ಮಂಗಳವಾರ ದಿನದಂದು ನಾವು ಇವತ್ತು 7 ದಿನ 8 ದಿನ ಕಂಪ್ಲೀಟ್ ಮುಗಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಬರ್ತಾಯಿಲ್ಲ. ಮೊನ್ನೆ ತಾನೇ AC ಅವರು ಮತ್ತು ಅಲ್ಲಿ ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮಗೆ ಜೊತೆ ಕರ್ಕೊಂಡೋಗಿ ಒಂದು ಕಂಪ್ನಿ ಒಳಗೆ ಏನಪ್ಪ ಅಂದ್ರೆ ಸತತ 2 ರಿಂದ 2.5 ಗಂಟೆ ಏನಪ್ಪ ಅಂದ್ರೆ ಮತ್ತು ಎಲ್ಲ ಸ್ಪಾಟ್ಗಳನ್ನು ವಿಸಿಟ್ ಮಾಡಿ ಅಲ್ಲಿ ಆಯಾ ಥರ ನಮಗೆ ಸಮಸ್ಯೆಗಳಿವೆ ಅನ್ನೋದೇನಪ್ಪ ಅಂದ್ರೆ ಅಲ್ಲೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಾವು 2 ದಿನದಾಗ ಏನಪ್ಪ ನಮ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ ಅಂತ AC ಹೇಳಿದ್ರು ಕೂಡ AC ಅವರು ಹೇಳಿದ್ದಾರೆ. ಆದರೂ ಕೂಡ ನಮ್ಗೆ ಯಾವುದೇನು ಪ್ರತಿಕ್ರಿಯೆ ಬಂದಿಲ್ಲ. 4 ದಿನ ಆಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ ಭರಣಿ, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಬುದ್ಧೇಶ ಸಿಂಗೆ, ಉಪಾಧ್ಯಕ್ಷರಾದ ಭಾಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.